ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಅಧ್ಯಾಯದ 3ನೇ ಅವಧಿಗೆ ನಿಮ್ಮನ್ನು ಸ್ವಾಗತಿಸುತ್ತಾ, ಕಳೆದ ಅವಧಿಗಳಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಶಾತವಾಹನರು, ಕದಂಬರು, ಗಂಗರು, ಹಾಗೆ ಬಾದಾಮಿ ಚಾಲುಕ್ಯರು, ಚೋಳರು, ಹೌದಾ, ಇವರನ್ನೆಲ್ಲ ಅಧ್ಯಯನ ಮಾಡಿದ್ದೀವಲ್ವ ಮಕ್ಕಳ? ಅವ್ರನ್ನ ನೆನಪಿಸ್ಕೊಳ್ತಾ ಮುಂದಿನ ತರಗತಿಗೆ ಹೋಗೋಣ. ಸಾಮ್ರಾಜ್ಯಗಳನ್ನು ರಾಜಧಾನಿಗಳೊಂದಿಗೆ ಹೊಂದಿಸಿರಿ. ಸೊ ಪ್ರಶ್ನೆ ನೋಡ್ತಾ ಇದ್ದೀರಾ, ಗಂಗರು, ಕದಂಬರು, ಚಾಲುಕ್ಯರು, ಪಲ್ಲವರು ಹಾಗೆ ಚೋಳರು, ಅವರ ರಾಜಧಾನಿಗಳು ಅದಲು ಬದಲಾಗಿವೆ. ತಂಜಾವೂರು, ತಲಕಾಡು, ವಾತಾಪಿ, ಕಂಚಿ ಹಾಗೆ ಬನವಾಸಿ. ಸೊ ನೆನಪಿದೆ ಅಲ್ವಾ ಮಕ್ಕಳ? ಎಸ್, ಯಾರು ಹೇಳ್ತೀರಿ ಉತ್ತರ? ಎಸ್, ವೆರಿ ಗುಡ್. ಎಸ್, ಗಂಗರು, ಗಂಗರ ರಾಜಧಾನಿ ತಲಕಾಡು, ಗುಡ್. ನೆಕ್ಸ್ಟ್, ಎಸ್, ಕದಂಬರ ರಾಜಧಾನಿ ಬನವಾಸಿ, ಚಾಲುಕ್ಯರ ರಾಜಧಾನಿ ವಾತಾಪಿ, ವೆರಿ ಗುಡ್. ಪಲ್ಲವರ ರಾಜಧಾನಿ ಕಂಚಿ ಹಾಗೆ ಚೋಳರ ರಾಜಧಾನಿ ತಂಜಾವೂರು. ವೆರಿ ಗುಡ್ ಮಕ್ಕಳ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪಲ್ಲವರ ಕಾಲದ ಕಲ್ಲಿನ ರಥಗಳು ಎಲ್ಲಿವೆ? ಎಸ್, ನಿಮ್ಮ ಉತ್ತರ ಸರಿ. ಪಲ್ಲವರ ಕಾಲದ ಕಲ್ಲಿನ ರಥಗಳು ಮಹಾಬಲಿಪುರಂನಲ್ಲಿವೆ. ವೆರಿ ಗುಡ್ ಮಕ್ಕಳ. ಮುಂದಿನ ಪ್ರಶ್ನೆ, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಎಸ್, ವೆರಿ ಗುಡ್. ನಿಮ್ಮ ಉತ್ತರ ಸರಿ. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂಬುದಾಗಿ ಕರೆಯುತ್ತಾರೆ. ಈ ತರಗತಿಯಲ್ಲಿ ನಾವು ರಾಷ್ಟ್ರಕೂಟ ದೊರೆಗಳ ಸೈನಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ಪ್ರಶಂಸೆ ಮಾಡೋಣ. ಹಾಗೆ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ ಕಲೆ, ವಾಸ್ತುಶಿಲ್ಪ, ಸೌಂದರ್ಯವನ್ನು ಆಸ್ವಾದಿಸೋಣ. ಹೌದಾ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ 3 ರಾಜಮನೆತನಗಳು ಯಾವ್ಯಾವು? ಒಂದು ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಹಾಗೆ ಹೊಯ್ಸಳರು. ಈ 3 ರಾಜಮನೆತನಗಳ ಸಂಕ್ಷಿಪ್ತ ಇತಿಹಾಸವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ರಾಷ್ಟ್ರಕೂಟರು. ಚಾಲುಕ್ಯರ ಸಾಮ್ರಾಜ್ಯ ಅಳಿದು ಅಂದರೆ ನಾಶವಾದ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಸೊ ರಾಷ್ಟ್ರಕೂಟರು ಎಂದಾಕ್ಷಣ ನಮಗೆ ನೆನಪಿಗೆ ಬರೋದು 3. ಯಾವ್ಯಾವು? ಒಂದು ಕವಿರಾಜ ಮಾರ್ಗ, ಮತ್ತಿನ್ನೊಂದು ಆದಿಕವಿ ಪಂಪ, ಹಾಗೆ ಎಲ್ಲೋರದ ಕೈಲಾಸ ದೇವಾಲಯ. ಸೊ ಈ 3ರ ಬಗ್ಗೆ ಮಾಹಿತಿ ತಗೊಂಡು ಆನಂತರ ಮುಂದೆ ಹೋಗೋಣ. ಮೊದಲಿಗೆ ಕವಿರಾಜ ಮಾರ್ಗ. ಇದು ಮಹತ್ವದ ಲಕ್ಷಣ ಗ್ರಂಥ. ಅಂದರೆ ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ, ಅಂದರೆ ಕಾಲ ಸುಮಾರು 1200 ವರ್ಷಗಳ ಹಿಂದೆ ರಚನೆಯಾದಂತಹ ಒಂದು ಪ್ರಖ್ಯಾತ ಗ್ರಂಥ, ಲಕ್ಷಣ ಗ್ರಂಥ ಅಂತ ಹೇಳಿದ್ವಿ. ಏನು ಲಕ್ಷಣ ಗ್ರಂಥ ಅಂದರೆ ಸಾಹಿತ್ಯದ ಭಾಷೆ, ಶೈಲಿ ಮತ್ತು ಛಂದಸ್ಸು, ಅದರ ಭಾಷೆ, ಅದರ ಸ್ಟೈಲು ಹಾಗೆ ಅದರ ಛಂದಸ್ಸು, ಅಂದರೆ ಪದ್ಯಗಳನ್ನು ರಚಿಸುವ ಶಾಸ್ತ್ರ, ಹೌದಾ, ಛಂದಸ್ಸು. ಸೊ ಇವುಗಳನ್ನು ವಿವರಿಸುವಂತಹ ಗ್ರಂಥವೇ ಲಕ್ಷಣ ಗ್ರಂಥ. ಸೊ ಇದನ್ನು ರಚಿಸಿದವ ಶ್ರೀ ವಿಜಯ. ಸೊ ಇದು ಸುಮಾರು ಕಡೆ ಇದರ ಕರ್ತೃ ಅಮೋಘ ವರ್ಷ ಅಂತ ಹೇಳಲ್ಪಟ್ಟಿದೆ. ಆದರೆ ಈಗ ನಿಖರವಾದ ಮಾಹಿತಿ ಆಧಾರಗಳಿಂದ ಲಭ್ಯವಾಗಿದೆ ಮಕ್ಕಳ. ಕವಿರಾಜ ಮಾರ್ಗದ ರಚನೆಕಾರ ಯಾರಪ್ಪ ಅಂದರೆ ಶ್ರೀ ವಿಜಯ. ಈವರೆಗೆ ದೊರೆತಿರುವಂತಹ ಕನ್ನಡ ಗ್ರಂಥಗಳಲ್ಲಿ ಅತ್ಯಂತ ಹಳೆಯ ಪುರಾತನವಾದಂತಹ ಗ್ರಂಥವೇ ಈ ನಮ್ಮ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಏನಪ್ಪ ಹೇಳುತ್ತಂದರೆ, ಆ ಕಾಲದ ಕನ್ನಡ ನಾಡು, ನುಡಿ ಹಾಗೂ ಜನರ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತೆ. ಇದರಿಂದ ಈ ಪುಸ್ತಕ ಏನಾಗಿದ್ರೆ ವಿಶೇಷತೆಯನ್ನು ಹೆಚ್ಚಿಸಿಕೊಂಡಿದೆ. ಸೊ ಇಲ್ಲಿ ಕವಿ ಹೇಳ್ತಾನೆ, ಕನ್ನಡ ನಾಡಿನ ಸೀಮೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೂ
ಅದಕ್ಕೆ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಅಂದರೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಅನ್ನೋದು ಈ ಕವಿರಾಜ ಮಾರ್ಗ ಗ್ರಂಥ ದೊರೆತ ನಂತರ ನಮಗೆ ಸಿಕ್ಕಿದೆ. ಮುಂದೆ ಹೋಗೋಣ ಮಕ್ಕಳ. ಎಸ್, ಹಾಗೆ ಇದೇ ಗ್ರಂಥದಲ್ಲಿ ಕನ್ನಡಿಗರ ಜಾಣ್ಮೆಯನ್ನು ಕುರಿತು ಒಂದು ವಿವರ ಇದೆ. ಅವರು ಕುರಿತೋದದೆಯುಂ ಕುರಿತು ಅಂದರೆ ಕುಳಿತುಕೊಂಡು ಓದದೇನೂ ಕೂಡ ಅವರು ಕಾವ್ಯವನ್ನು ಬರೆಯುವಷ್ಟು ಬುದ್ಧಿವಂತರಾಗಿದ್ದರು, ಪರಿಣತಿಯನ್ನು ಪಡ್ಕೊಂಡಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಒಂದು ಪದ್ಯ ಇದೆ ನೋಡಿ. ಪದನರಿದು ನುಡಿಯಲುಂ ನುಡಿದುದನ್ ಅರಿಯಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಎಷ್ಟು ಚೆನ್ನಾಗಿ ಹೇಳೋದು ನೋಡಿ. ಪದವನ್ನು ಅರಿತು ಮಾತನಾಡುವವರು, ಹೌದಾ, ನುಡಿದಂತೆ ನಡೆಯುವವರು, ಆ ನಾಡಿನ ಜನ, ಚದುರರು, ವೀರರು, ನಿಜವಾಗ್ಲೂ ಹೇಳ್ತೀನಿ, ಕುರಿತು ಓದದೇನೂ ಕೂಡ ಕಾವ್ಯವನ್ನು ಪ್ರಯೋಗ ಮಾಡುವಷ್ಟು ಪರಿಣತಿಯನ್ನು ಪಡೆದಿದ್ರು ಅನ್ನೋದನ್ನು ಈ ಸಾಹಿತ್ಯ ಹೇಳುತ್ತೆ. ಅರ್ಥವಾಯ್ತಲ್ಲ ಮಕ್ಕಳ? ಮುಂದೆ ಹೋಗೋಣ. ಎಸ್, ಎರಡನೇದು ಆದಿಕವಿ ಪಂಪ. ಸೊ ಕನ್ನಡದ ಮೊದಲ ಮಹಾಕಾವ್ಯ ರಚಿಸಿದ, ಆದ್ದರಿಂದ ಪಂಪನನ್ನು ಆದಿಕವಿ ಎಂದು ಕರೆಯುತ್ತಾರೆ. ಹಾಗಾದರೆ ಈತನಿಗಿಂತ ಮುಂಚೆ ಯಾರು ಸಾಹಿತ್ಯ ರಚನೆ ಮಾಡಿಲ್ವಾ? ಮಾಡಿದರೆ, ಆದರೆ ಅವು ನಮಗೆ ದೊರೆತಿಲ್ಲ. ಸೊ ಪಂಪ ಅವರ ಭಾವಚಿತ್ರ. ಸೊ ಪಂಪನಿಗೂ ಮೊದಲು ಕನ್ನಡದಲ್ಲಿ ರಚನೆಯಾಗಿರುವ ಯಾವುದೇ ಕಾವ್ಯಗಳು ಈವರೆಗೂ ದೊರಕಿಲ್ಲ. ಮುಂದೆ ನೋಡೋದಾದರೆ, ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಪ್ರಶ್ನೆ ಸುಮಾರು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆ ಆಗಿದೆ ಮಕ್ಕಳ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೆನಪಿರಲಿ, ಅರಿಕೇಸರಿಯ ಆಸ್ಥಾನಿತ ಕವಿ ಯಾರು ಅಥವಾ ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು? ಸೊ ಎರಡಕ್ಕೂ ಉತ್ತರ ಸರಿಯಾಗಿ ಗೊತ್ತಿರಲಿ. ಪಂಪ ಕವಿ, ಆಶ್ರಿತ ದೊರೆ ಅರಿಕೇಸರಿ. ಮುಂದೆ ಹೋಗೋಣ. ಈತ 2 ಪುಸ್ತಕಗಳನ್ನು ಬರೆದಿದ್ದಾನೆ. ಒಂದು ಆದಿಪುರಾಣ, ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥನ ಬಗ್ಗೆ ಹೇಳುವಂತಹದ್ದು. ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸೊ ಈ ವಿಕ್ರಮಾರ್ಜುನ ವಿಜಯವನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಏನಪ್ಪ ಅದು ಹೆಸರು ಅಂದರೆ ಪಂಪ ಭಾರತ. ಅಂದರೆ ಇಲ್ಲಿ ಮಹಾಭಾರತದ ಕಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತಹ ಗ್ರಂಥ. ಕಥೆಯ ನಾಯಕ ಅರ್ಜುನನನ್ನು ತನಗೆ ಆಶ್ರಯ ನೀಡಿದಂತಹ ದೊರೆ ಅರಿಕೇಸರಿಯನ್ನು ಸಮೀಕರಿಸಿ, ಅಂದರೆ ಅರ್ಜುನನನ್ನು ಅರಿಕೇಸರಿಗೆ ಸಮೀಕರಿಸಿ ಕಾವ್ಯವನ್ನು ಬರೆದಿರ್ತಕ್ಕಂತಹದ್ದು ಪಂಪ ಭಾರತ. ಇನ್ನೊಬ್ಬ ಕವಿ ಇದ್ದಾನೆ ಇವರ ಕಾಲದಲ್ಲಿ. ಯಾರಪ್ಪ ಆತ ಅಂದರೆ ಪೊನ್ನ. ಕನ್ನಡದ ಮತ್ತೊಬ್ಬ ಕವಿ ಪೊನ್ನ. ಈತನ ಪುಸ್ತಕ ಶಾಂತಿಪುರಾಣ. ಸೊ ನೆಕ್ಸ್ಟ್ ರಾಷ್ಟ್ರಕೂಟರ ಮತ್ತೊಂದು ಪ್ರಖ್ಯಾತ ಸ್ಥಳ ಯಾವುದು? ಎಲ್ಲೋರ. ಸೊ ಈ ಎಲ್ಲೋರ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ. ಎಲ್ಲೋರದ ಕೈಲಾಸ ದೇವಾಲಯ 100 ಅಡಿ ಎತ್ತರದ ಬಂಡೆಯನ್ನು ಕೊರೆದು ಮಾಡಿರುವಂತಹ ಏಕಶಿಲಾ ಮಂದಿರ. ಇದೆಲ್ಲ ಬಂಡೆ ಒಂದೇ ಬಂಡೆಯಲ್ಲಿ ಸುಮಾರು 100 ಅಡಿ ಎತ್ತರದಲ್ಲಿ ಅಂದರೆ ಕಳೆದಿರ್ತಕ್ಕಂತಹ ಒಂದು ಪ್ರಖ್ಯಾತವಾದಂತಹ ದೇವಾಲಯ. ಇಂತಹ ದೇವಾಲಯವನ್ನು ಮತ್ತೆ ನಾವೆಲ್ಲಿಯೂ ನೋಡಲು ಸಾಧ್ಯವಿಲ್ಲ ಅಲ್ವಾ ಮಕ್ಕಳ? ಈ ಚಿತ್ರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನು ಯಾರಪ್ಪ ನಿರ್ಮಿಸಿದ್ದು ಕೈಲಾಸನಾಥ ದೇವಾಲಯವನ್ನು ಅಂದರೆ ಯಾರಂದರೆ ರಾಷ್ಟ್ರಕೂಟ ಅರಸ 1ನೇ ಕೃಷ್ಣ. ಇದು ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ನೆನಪಿರಲಿ. ಕೈಲಾಸ ದೇವಾಲಯದ ನಿರ್ಮಾತೃ ಯಾರು? ಎಸ್, 1ನೇ ಕೃಷ್ಣ. ಪ್ರಪಂಚದಲ್ಲಿ ಇಂತಹ ಮತ್ತೊಂದು ವಾಸ್ತುಶಿಲ್ಪವನ್ನು ಇನ್ನೆಲ್ಲಿಯೂ ಕಾಣಲಾರೆವು. ಇಲ್ಲಿನ ಮೂರ್ತಿ ಶಿಲ್ಪಗಳು ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಅಂತ ಹೇಳಿ ಇತಿಹಾಸಕಾರರು ಉದ್ಗಾರವನ್ನು ಹೇಳಿದ್ದಾರೆ. ಮುಂದೆ ಎಲಿಫೆಂಟಾ. ಸೊ ಏನಪ್ಪ ಹೆಸರು ಹಿಂಗಿದೆ? ಎಲಿಫೆಂಟಾ ಪ್ರಾಣಿ ಹೆಸರು. ಹೌದು, ಎಸ್. ಪೋರ್ಚುಗೀಸರು ಇಲ್ಲಿ ದೊಡ್ಡದಾದಂತಹ ಆನೆಯನ್ನು ಕಂಡು ಎಲಿಫೆಂಟಾ ಅಂತ ಕರೆದ್ರಂತೆ. ಸೊ ಹಾಗಾಗಿ ಆ ಸ್ಥಳದ ಹೆಸರೇ ಎಲಿಫೆಂಟಾ ಆಗಿದೆ. ಇದೊಂದು ದ್ವೀಪ ಮಕ್ಕಳ. ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾವೈಭವವನ್ನು ಎಲಿಫೆಂಟಾ ಗುಹಾಲಯಗಳಲ್ಲಿ ನಾವು ಕಾಣಬಹುದು. ಇಲ್ಲಿ 7 ಗುಹಾಲಯಗಳನ್ನು ಅಥವಾ ಗುಹೆಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಒಂದು ಗುಹೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸಿ ಮಕ್ಕಳ. ನೆಕ್ಸ್ಟ್, ಎಲಿಫೆಂಟಾ ಎಲ್ಲಿದೆ ಎಲಿಫೆಂಟಾ? ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪವಿರುವಂತಹ ಒಂದು ಪುಟ್ಟ ದ್ವೀಪ. ಏನು ಮಕ್ಕಳ ದ್ವೀಪ ಅಂದರೆ?
ಎಸ್, ನಿಮ್ಮ ಉತ್ತರ ಸರಿ. ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇದ್ದರೆ ಅದನ್ನು ದ್ವೀಪ ಅಂತ ಹೇಳಿ ಕರೀತಾರೆ. ನಕ್ಷೆಯನ್ನು ನೋಡ್ಕೊಂಬರೋಣ ಮಕ್ಕಳ. ಎಸ್, ನೋಡ್ರಿ ಈ ಭಾಗ. ಸೊ ಮುಂಬೈ ಸಮೀಪವಿರ್ತಕ್ಕಂತಹ ಎಲಿಫೆಂಟಾ, ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಇದು ದ್ವೀಪ ಪ್ರದೇಶ. ಸೊ ಇದೆಲ್ಲ ನೀರಿರುವಂತಹ ಭಾಗ. ಸೊ ಸುತ್ತ ನೀರಿದ್ದು ಮಧ್ಯ ಭೂಮಿ ಇದೆ. ಸೊ ಈ ಎಲಿಫೆಂಟಾ ದ್ವೀಪವನ್ನು ನೀವು ಭಾರತದ ನಕ್ಷೆಯಲ್ಲಿ ಗಮನಿಸಿ. ಮುಂದೆ ನೋಡೋದಾದರೆ ಇಲ್ಲಿನ ಭಾರೀ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿಯನ್ನು ನಾವು ಕಾಣಬಹುದು. ತುಂಬ ವಿಸ್ಮಯಕಾರಿಯಾಗಿ ಕೆತ್ತಲ್ಪಟ್ಟಿರುವಂತಹ ಒಂದು ಮಹೇಶ ಮೂರ್ತಿಯ ವಿಗ್ರಹ. ಸೊ ಇಲ್ಲಿನ ಪ್ರಸಿದ್ಧ ದೊರೆಗಳನ್ನ ನೋಡ್ತಾ ಹೋಗೋಣ. ಆದರೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಗಳು ಯಾರ್ಯಾರು? ಮೊದಲನೇದಾಗಿ ರಾಷ್ಟ್ರಕೂಟರಲ್ಲಿ ಮೊದಲ ಪ್ರಸಿದ್ಧ ದೊರೆ ಧ್ರುವ. ಎಸ್, ಉತ್ತರ ಭಾರತದ ಮೇಲೆ ಮೊದಲ ಬಾರಿಗೆ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಸೊ ಅದಾದ ನಂತರ ಅವನ ಮಗ 3ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ರಾಷ್ಟ್ರಕೂಟರಲ್ಲಿ ಧ್ರುವನ ಮಗ 3ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ಸೊ 3ನೇ ಗೋವಿಂದನ ಸಾಧನೆಗಳನ್ನು ನೋಡ್ತಾ ಹೋದರೆ ರಾಷ್ಟ್ರಕೂಟರಲ್ಲಿ ಅತ್ಯಂತ ಗಣ್ಯ ಅರಸ 3ನೇ ಗೋವಿಂದ. ಈತ ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವವನ್ನು ಸಾಧಿಸ್ತಾನೆ. ದಕ್ಷಿಣ ಭಾರತದಲ್ಲಿದ್ದಂತಹ ಚೋಳರನ್ನ, ಚೇರರನ್ನ, ಪಾಂಡ್ಯರನ್ನ, ಸೊ ಹಾಗೆ ಗಂಗರನ್ನ ಸೋಲಿಸಿ ದಕ್ಷಿಣ ಭಾರತದ ಪ್ರದೇಶವನ್ನು ಇವನ ವಶಕ್ಕೆ ತಗೊಂತಾನೆ. ಮುಂದೆ ಈತನ ಸೈನ್ಯಗಳು ಹಿಮಾಲಯದ ತಪ್ಪಲಿನವರೆಗೂ ಕೂಡ ಯಶಸ್ವಿ ಸೈನಿಕ ಕಾರ್ಯಾಚರಣೆಯನ್ನು ನಡೆಸ್ತಾನೆ. ಉತ್ತರದ ರಾಜರು ಹೆದರಿ ಈತನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಈತನ ಅಧೀನರಾಗ್ತಾರೆ. ಶಾಸನಗಳು ಹೇಳ್ತವೆ ಈ ಮಹತ್ ಸಾಧನೆಯನ್ನು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು. ಈತ ಆಡಳಿತ ಬಂದು ರಾಷ್ಟ್ರಕೂಟರು ನಿಮಗೆ ಗೊತ್ತು ಸೌತಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡಿದಂಥವ್ರು. ಇಲ್ಲಿಂದ ಅಂದರೆ ದಕ್ಷಿಣ ಭಾರತದಿಂದ ಉತ್ತರದ ಭಾರತದ ಗಂಗಾ ನದಿಯವರೆಗೂ ಕೂಡ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರು. ಸೊ ಹಾಗಾಗಿ ಆ ಶಾಸನಗಳು ಹೀಗೆ ಹೇಳ್ತವೆ, ಗೋವಿಂದನ ಯುದ್ಧದ ಮದ್ದಾನೆಗಳು ಅಂದರೆ ಆನೆಗಳ ಮೇಲೆ ಹೋಗಿರ್ತಕ್ಕಂಥದ್ದು ದಂಡೆತ್ತಿ ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು. ನೆಕ್ಸ್ಟು ಇನ್ನೊಬ್ಬ ಪ್ರಖ್ಯಾತ ರಾಜ ಅಮೋಘ ವರ್ಷ ನೃಪತುಂಗ. 3ನೇ ಗೋವಿಂದನ ಮಗ. ಪಟ್ಟಾಭಿಷೇಕವಾದಾಗ ಅವನಿಗೆ ಕೇವಲ 14 ವರ್ಷ. ಸೊ 14 ವರ್ಷದವನಾಗಿದ್ದಾಗ ಆತನ ಚಿಕ್ಕಪ್ಪ ಕರ್ಕನ ಆಡಳಿತ ಪ್ರಾರಂಭ ಆಗುತ್ತೆ. ಕರ್ಕನ ಜೊತೆ ಈತನೂ ಕೂಡ ಆಡಳಿತದಲ್ಲಿ ಹಲವಾರು ಅನುಭವಗಳನ್ನು ಪಡೆದುಕೊಂಡು ಸ್ವತಃ ರಾಜನಾಗಿ 60 ವರ್ಷಗಳಿಗೂ ಹೆಚ್ಚು ಕಾಲ ಆಡಳಿತವನ್ನು ಮಾಡ್ತಾನೆ. ಈತ ಸ್ವತಃ ವಿದ್ವಾಂಸ ಆಗಿದ್ದ. ಪ್ರಶ್ನೋತ್ತರ ರತ್ನಮಾಲಾ ಎನ್ನುವಂಥ ಒಂದು ಪುಸ್ತಕ ಬರೀತಾನೆ. ಸೊ ಅಷ್ಟೇ ಅಲ್ಲದೆ ಹಲವಾರು ವಿದ್ವಾಂಸರಿಗೆ ತನ್ನ ಆಸ್ಥಾನದಲ್ಲಿ ಜಾಗ ಕೊಟ್ಟಿರ್ತಾನೆ. ನೆಕ್ಸ್ಟ್ ಶ್ರೀ ವಿಜಯ ಇವನ ಆಸ್ಥಾನದ ವಿದ್ವಾಂಸ. ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ. ನೋಡಿ, ರಾಜನಾದವನ ಪ್ರಮುಖ ಕರ್ತವ್ಯ ಏನಪ್ಪ ಅಂದರೆ ತನ್ನ ಪ್ರಜೆಗಳನ್ನು ಕ್ಷೇಮದಿಂದ ನೋಡಿಕೊಳ್ಳುವುದು. ಎಸ್, ಈತ ಮಾನ್ಯಕೇಟ ಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸೊ ರಾಜ್ಯಭಾರವನ್ನು ಮಾಡ್ತಾನೆ. ಮಾನ್ಯಕೇಟ ಇವತ್ತಿನ ಗುಲ್ಬರ್ಗ ಜಿಲ್ಲೆಯಲ್ಲಿದೆ. ಅದನ್ನು ಮಾನ್ಯಕೇಟವನ್ನು ಮಳಕೇಡ ಎಂದು ಕೂಡ ಕರೆಯುತ್ತಾರೆ. ಮುಂದೆ 3ನೇಯ ಕೃಷ್ಣ. ಸೊ 3ನೇಯ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನವನ್ನು ಪಡೆಯುತ್ತೆ. ಚೋಳರನ್ನು ಪರಾಜಯಗೊಳಿಸಿ ಇಲ್ಲಿ 1ನೇ ಪರಾಂತಕ ಚೋಳ ಬರ್ತಾನೆ. ಈ 1ನೇಯ ಪರಾಂತಕ ಚೋಳನನ್ನು ಸೋಲಿಸಿ ರಾಮೇಶ್ವರದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಸೊ ಈ ವಿಜಯದ ನೆನಪಿಗಾಗಿ ಒಂದು ವಿಜಯ ಸ್ತಂಭವನ್ನು ಹಾಗೂ ಮಾರ್ತಾಂಡ ದೇವಾಲಯವನ್ನು ಕೂಡ ಈತ ನಿರ್ಮಾಣ ಮಾಡ್ತಾನೆ. ವಿಜಯ ಸ್ತಂಭ ಅಂದರೆ ಮತ್ತೇನಿಲ್ಲ ಮಕ್ಕಳೇ, ಯಾವುದಾದ್ರೂ ರಾಜ ಮತ್ತೊಂದು ರಾಜನ ಮೇಲೆ ಯುದ್ಧ ಮಾಡಿ ಗೆದ್ದಂತಹ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ಒಂದು ಕಂಬವನ್ನು, ಒಂದು ಸ್ತಂಭವನ್ನು ನಿರ್ಮಾಣ ಮಾಡ್ತಾನೆ. ಸೊ ಅದನ್ನು ವಿಜಯ ಸ್ತಂಭ ಅಂತ ಹೇಳಿ ಕರೀತಾರೆ. ಮುಂದುವರಿಯೋಣ ಮಕ್ಕಳ. ಎಸ್, ಈತ ಪಾಂಡ್ಯ ಚೇರರನ್ನು ಸೋಲಿಸಿದ್ದಲ್ಲದೆ ಸಿಂಹಳದ ಅರಸನಿಂದ ಕೂಡ ಕಪ್ಪ ಸಂಗ್ರಹ ಮಾಡ್ತಾನೆ. ಹಾಗೆ ಇಷ್ಟೇ ಅಲ್ಲದೆ 3ನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಕೂಡ ಅತ್ಯಂತ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಂಡು ಉತ್ತರ ಭಾರತವನ್ನು ತನ್ನ ಸಾಮ್ರಾಜ್ಯಕ್ಕೆ ವಶಪಡಿಸ್ಕೊತಾನೆ. ಇದಾದ ನಂತರ ಈತನ ಆಸ್ಥಾನದಲ್ಲಿ ಇಂಪಾರ್ಟೆಂಟ್ ಕವಿ ಪೊನ್ನ.
ಸೊ ಕೃಷ್ಣನ ಆಶ್ರಯ ಪಡೆದಿರ್ತಾನೆ. 3ನೇ ಕೃಷ್ಣನ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಅವನತಿಯ ಕಡೆ ಸಾಗುತ್ತೆ. ಯಾಕಪ್ಪ ಅಂತಂದರೆ 3ನೇ ಕೃಷ್ಣನ ನಂತರ ಬಂದಂತಹ ರಾಷ್ಟ್ರಕೂಟ ಅರಸರು ಅಸಮರ್ಥರು, ಹೌದಾ, ಆಡಳಿತದಲ್ಲಿ ದಕ್ಷತೆ ಇಲ್ಲದಂಥವರು ಆಗಿರ್ತಾರೆ. ಸೊ ಹಾಗಾಗಿ ಕ್ಷೀಣಿಸುತ್ತಾ ಹೋಗುತ್ತೆ. ಎಸ್, ರಾಷ್ಟ್ರಕೂಟರ ಧರ್ಮವನ್ನು ನೋಡೋದಾದರೆ ರಾಷ್ಟ್ರಕೂಟರು ವೈದಿಕರಾಗಿದ್ದು ಶೈವ ಮತ್ತು ವೈಷ್ಣವ ಮತಗಳನ್ನು ಅನುಸರಿಸ್ತಾ ಇದ್ರು. ಏನು ಶೈವ ಅಂದರೆ ಶಿವನ ಆರಾಧಕರು, ವೈಷ್ಣವ ಅಂದರೆ ವಿಷ್ಣುವಿನ ಆರಾಧಕರು. ಇಬ್ಬರು ಮತಗಳನ್ನು ಅನುಸರಿಸ್ತಾ ಇದ್ರು ರಾಷ್ಟ್ರಕೂಟರು. ರಾಷ್ಟ್ರಕೂಟರ ದೊರೆಗಳು ಬೌದ್ಧ ಧರ್ಮಕ್ಕೂ ಕೂಡ ವಿಶೇಷವಾದಂತಹ ದಾನಗಳನ್ನು ಕೊಟ್ಟರು ಅನ್ನೋದನ್ನ ಶಾಸನಗಳ ಮೂಲಕ ನಮಗೆ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಜೈನ ಧರ್ಮ ರಾಷ್ಟ್ರಕೂಟರ ಕಾಲದಲ್ಲಿ ಜನಪ್ರಿಯವಾಗಿತ್ತು. ಅಮೋಘ ವರ್ಷನು ಜೈನ ಧರ್ಮಕ್ಕೆ ಅಪಾರ ಉತ್ತೇಜನವನ್ನು, ಸಹಾಯವನ್ನು ನೀಡ್ತಾನೆ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಅರಬ್ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಇಸ್ಲಾಂ ಧರ್ಮ ಕರಾವಳಿಯಲ್ಲಿ ಜನಪ್ರಿಯ ಆಗುತ್ತೆ. ಮುಸ್ಲಿಂ ಅಧಿಕಾರಿಗಳನ್ನು ಕೂಡ ರಾಷ್ಟ್ರಕೂಟರು ನೇಮಿಸಿಕೊಂಡಿದ್ದರು. ಸೊ ಹಾಗಾಗಿ ಇವ್ರನ್ನ ಧರ್ಮ ಸಹಿಷ್ಣುತೆಯರು ಅಥವಾ ಧರ್ಮ ಸಮನ್ವಯಕಾರರು, ಸಹಿಷ್ಣುತೆಯು ರಾಷ್ಟ್ರಕೂಟರ ಕಾಲದಲ್ಲಿ ನೆಲೆಸಿತ್ತು. ಮುಂದೆ ನೋಡೋದಾದರೆ ಕಲ್ಯಾಣಿ ಚಾಲುಕ್ಯರು. ರಾಷ್ಟ್ರಕೂಟರ ನಂತರ ಚಾಲುಕ್ಯರ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಮತ್ತೊಮ್ಮೆ ಯಾಕೆ? ಸೊ ಕಳೆದ ತರಗತಿಯಲ್ಲಿ ನೆನಪಿಸ್ಕೊಳ್ಳಿ, ಬಾದಾಮಿ ಚಾಲುಕ್ಯರು ಅಂದರೆ ವಾತಾಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಾದಾಮಿಯಿಂದ ಆಡಳಿತವನ್ನು ಮಾಡ್ತಾಯಿದ್ರು. ಕರೆಕ್ಟ್ ಅಲ್ವಾ ಮಕ್ಕಳ? ಎಸ್. ಸೊ ಅದೇ ರಾಜಮನೆತನದವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾರೆ. ಸೊ ಹಾಗಾಗಿ ಇವರನ್ನು ಕಲ್ಯಾಣ ಚಾಲುಕ್ಯರು ಅಂತ ಕರೀತಾರೆ. ಇವರ ರಾಜಧಾನಿ ಯಾವುದು? ಕಲ್ಯಾಣ. ಹಾಗಾದರೆ ಇವರ ವಂಶದ ಮೊದಲ ದೊರೆ ಯಾರು? ಎಸ್, ವೆರಿ ಗುಡ್, ಇಮ್ಮಡಿ ತೈಲ ಈ ವಂಶದ ಮೊದಲ ದೊರೆ. ಸೊ 6ನೇ ವಿಕ್ರಮಾದಿತ್ಯ ಅತ್ಯಂತ ಪ್ರಖ್ಯಾತನಾದಂತಹ ದೊರೆ. ಕಲ್ಯಾಣಿ ಚಾಲುಕ್ಯರಲ್ಲಿ ಪ್ರಖ್ಯಾತನಾದ ದೊರೆ ಯಾರಪ್ಪ ಅಂದರೆ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಚಾಲುಕ್ಯ ರಾಜ್ಯ ಅತ್ಯಂತ ಅಭಿವೃದ್ಧಿಯನ್ನು ಪಡೆಯುತ್ತೆ. 6ನೇ ವಿಕ್ರಮಾದಿತ್ಯ ಶಕರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ ನೆನಪಿಗಾಗಿ 1076ರಲ್ಲಿ ಈ ವಿಕ್ರಮ ಶಕೆಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಹಾಗೆ ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ಕೂಡ ಕೊಟ್ಟಿರ್ತಾನೆ. ಅದರಲ್ಲಿ ಬಿಲ್ಹಣ ಪ್ರಖ್ಯಾತನಾದವ. ಈತ ಒಂದು ಪುಸ್ತಕವನ್ನು ಬರೀತಾನೆ, ವಿಕ್ರಮಾಂಕ ದೇವಚರಿತ. ಬಿಲ್ಹಣನ ಪುಸ್ತಕ ಯಾವುದು? ಗ್ರಂಥ ಮಹಾಕಾವ್ಯ ವಿಕ್ರಮಾಂಕ ದೇವಚರಿತ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಸುಮಾರು ಬಾರಿ ಪ್ರಶ್ನೆ ಆಗಿದೆ, ನೆನಪಿರಲಿ. ಹಾಗಾದರೆ ಈ ವಿಕ್ರಮಾಂಕ ದೇವಚರಿತ ಏನನ್ನ ಕುರಿತು ಹೇಳುತ್ತಪ್ಪ ಅಂತಂದರೆ ಇನ್ನೇನಿಲ್ಲ, 6ನೇ ವಿಕ್ರಮಾದಿತ್ಯನ ಜೀವನ ಹೇಗಿತ್ತು ಅನ್ನೋದನ್ನ, ಅವನ ಜೀವನ ವೃತ್ತಾಂತವನ್ನು ಈ ಮಹಾಕಾವ್ಯದಲ್ಲಿ ಬಿಲ್ಹಣ ಬರೆದಿದ್ದಾನೆ. ಮುಂದೆ ನೋಡೋದಾದರೆ ಇನ್ನೊಬ್ಬ ಪ್ರಖ್ಯಾತ ಬರಹಗಾರ ವಿಜ್ಞಾನೇಶ್ವರ. ಈತನ ಆಸ್ಥಾನದಲ್ಲಿದ್ದ ಈತ ಮಿತಾಕ್ಷರ ಸಂಹಿತೆ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಮಿತಾಕ್ಷರ ಸಂಹಿತೆ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣಿತ ಗ್ರಂಥ ಅಂತ ಹೇಳಿ ಮನ್ನಣೆಯನ್ನು ಪಡೆದಿದೆ. ಹಿಂದೂ ಕಾನೂನುಗಳು ಇರುವಂಥ ಒಂದು ಪುಸ್ತಕ ಮಿತಾಕ್ಷರ ಸಂಹಿತೆ. ನೆಕ್ಸ್ಟ್ ಈತನ ನಂತರ 3ನೇ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾನೆ. ಈತ ವಿಕ್ರಮಾದಿತ್ಯನ ಮಗ. ಸೋಮೇಶ್ವರನ ಒಲವು ಸೈನಿಕ ಸಾಧನೆಗಳಿಗಿಂತ ಸಾಹಿತ್ಯದ ಕಡೆ ಈತನ ಒಲವು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆತನೇ ಒಂದು ಪುಸ್ತಕವನ್ನು ಬರೀತಾನೆ, ಮಾನಸೋಲ್ಲಾಸ. ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ವಿಶ್ವಕೋಶ. ಸೊ ಸೋಮೇಶ್ವರ ಮಹಾನ್ ವಿದ್ವಾಂಸ ಆಗಿರ್ತಾನೆ. ಅದಕ್ಕೋಸ್ಕರ ಆತನಿಗೆ ಒಂದು ಬಿರುದು ಕೂಡ ಇರುತ್ತೆ. ಆ ಬಿರುದೇ ಸರ್ವಜ್ಞ ಚಕ್ರವರ್ತಿ. ಸೊ ಇವನ ಕಾಲದಲ್ಲಿ ಸಾಮ್ರಾಜ್ಯ ಏನು ವಿಸ್ತಾರ ಕಾಣೋದಿಲ್ಲ, ಸಾಹಿತ್ಯ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಸೊ ಇವರ ಕಾಲದಲ್ಲಿ ಸಾಹಿತ್ಯವನ್ನು ನಾವು ನೋಡ್ತಾ ಆದರೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಪ್ರೋತ್ಸಾಹವನ್ನು ಕೊಡ್ತಾರೆ. ಕಲ್ಯಾಣಿ ಚಾಲುಕ್ಯರಲ್ಲಿ ಪ್ರಖ್ಯಾತ ಕವಿ ಯಾರು? ಕವಿಚಕ್ರವರ್ತಿ ಎಂಬ ಬಿರುದು ಗಳಿಸಿದಂತಹ ರನ್ನ. ಕವಿಚಕ್ರವರ್ತಿ ಎಂಬ ಬಿರುದು ಗಳಿಸಿದಂತಹ ರನ್ನ ಒಂದು ಪುಸ್ತಕ ಬರಿತಾನೆ, ಒಂದು ಗ್ರಂಥ ಬರಿತಾನೆ. ಆ ಗ್ರಂಥವೇ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ. ಹೆಸರಲ್ಲೇ ಹೇಳ್ತಾನೆ, ಸಾಹಸ ಭೀಮ ವಿಜಯ ಅಂದರೆ ಭೀಮನ ಸಾಹಸಗಳನ್ನು ಹೇಳುವಂತಹ ಪುಸ್ತಕ. ನೋಡಿ, ಅಲ್ಲಿ ಪಂಪ ಬರೆದಿರ್ತಕ್ಕಂತಹ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ನಾಯಕನಾದರೆ ಇಲ್ಲಿ ಸಾಹಸ ಭೀಮ ವಿಜಯದಲ್ಲಿ ಭೀಮ ನಾಯಕನಾಗಿ ಇರ್ತಾನೆ. ಭೀಮನನ್ನು ಕಥಾನಾಯಕನನ್ನಾಗಿ ಸೃಷ್ಟಿಸಿ ಬರೆದಿರ್ತಕ್ಕಂತಹ ಒಂದು ಗ್ರಂಥ. ಇದನ್ನು ವೀರಕಾವ್ಯ ಅಂತಲೂ ಕೂಡ ಕರೀತಾರೆ. ಇವರ ಕಾಲದಲ್ಲಿ 3 ಪ್ರಖ್ಯಾತ ಕವಿಗಳಿದ್ದಾರೆ.
ಅವ್ರನ್ನ ರತ್ನತ್ರಯರು ಅಂತ ಕರೀತಾರೆ. ಸುಮಾರು ಬಾರಿ ಪ್ರಶ್ನೆ ಆಗಿದೆ, ಸೊ ಚೆನ್ನಾಗಿ ನೆನಪಿರಲಿ. ಪಂಪ, ಪೊನ್ನ, ರನ್ನ ಕನ್ನಡ ಸಾಹಿತ್ಯದ ರತ್ನತ್ರಯರು. ಸೊ ಹೆಂಗ್ ಸಾರ್ ನೆನ್ಪಿಟ್ಕೊಳ್ಳೋದು? PPR ಪಂಪ, ಪೊನ್ನ, ರನ್ನ. ಸೊ ಹಾಗಾದರೂ ನೆನ್ಪಿಟ್ಕೊಳ್ಳಿ, ಇವರು ಪ್ರಖ್ಯಾತ ರತ್ನತ್ರಯರು. ಮುಂದೆ ಇವರ ಕಾಲದಲ್ಲಿ ವಚನ ಸಾಹಿತ್ಯ ಕಲ್ಯಾಣಿ ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ. ಇವರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹಲವಾರು ಮಹಾನ್ ವಚನಕಾರರು ಬೆಳವಣಿಗೆ ಆಗ್ತದೆ. ಇವರ ವಾಸ್ತುಶಿಲ್ಪವನ್ನು ನೋಡೋಣ ಮಕ್ಕಳ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ: ಲಕ್ಕುಂಡಿ, ಇಟಗಿ, ಬಾಗಳಿ, ಬಂದಳಿಕೆ, ಬಳ್ಳಿಗಾವೆ. ನೋಡಿ, ಈ 5 ಪ್ರದೇಶಗಳು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಕೇಂದ್ರಗಳು. ಮುಂದುವರಿಯೋದಾದರೆ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಈ ಕಾಲದ ಅತ್ಯುತ್ತಮ ವಾಸ್ತುಶಿಲ್ಪ. ಸೊ ಈ ದೇವಾಲಯವನ್ನು ಕುರಿತು ಶಾಸನವೊಂದು ಹೇಳಿದೆ. ಶಾಸನವೊಂದು ಏನಪ್ಪ ಹೇಳುತ್ತಂದರೆ, ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ. ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಹೊಯ್ಸಳರು. ಸೊ ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ, ಅಂದರೆ ಅತ್ಯಂತ ವಿಜೃಂಭಣೆಯಿಂದ ಆಡಳಿತವನ್ನು ಮಾಡ್ತಾರೆ. ಸೊ ಪ್ರಾರಂಭದಲ್ಲಿ ಇವರ ರಾಜಧಾನಿ ಬೇಲೂರು, ಆನಂತರ ತನ್ನ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ಸ್ಥಳಾಂತರ ಮಾಡ್ಕೊತಾರೆ. ಸೊ ದ್ವಾರ ಸಮುದ್ರ ಇವತ್ತಿನ ಹೆಸರು ಹಳೇಬೀಡು. ದ್ವಾರ ಸಮುದ್ರವನ್ನು ಇವತ್ತು ಹಳೇಬೀಡು ಅಂತ ಹೇಳಿ ಕರೀತಾರೆ. ಸೊ ಈ ಹೊಯ್ಸಳರ ಸ್ಥಾಪಕ ಸಳ ಎಂಬಾತ ಹೊಯ್ಸಳ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಸಳ ಹೇಗೆ ಹೊಯ್ಸಳ ಮನೆತನವನ್ನು ಸ್ಥಾಪನೆ ಮಾಡ್ದ ಅಂತಂದರೆ, ಸಳನ ಗುರುಗಳು ಸೊಸೆಯೂರಿನಲ್ಲಿ ಅಥವಾ ಅಂಗಡಿ ಅಂತಲೂ ಕೂಡ ಕರೀತಾರೆ, ಆ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹುಲಿ ಆ ಊರಿನ ಒಳಗಡೆ ಬರುತ್ತೆ. ಸೊ ಊರಿನ ಒಳಗಡೆ ಹುಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ವಾಸಂತಿಕಾ ದೇವಾಲಯದಲ್ಲಿ ಪೂಜೆ ಮಾಡ್ತಿರ್ತಕ್ಕಂತಹ ಸಳನನ್ನು ಜೋರಾಗಿ ಕೂಗ್ತಾರೆ. ಸೊ ಸಳನಿಗೆ ಒಂದು ಕತ್ತಿಯನ್ನು ಕೊಟ್ಟು ಹೊಯ್ ಸಳ, ಹೊಯ್ ಅಂದರೆ ಹೊಡಿ ಸಳ ಅಂತ ಹೇಳಿ ಸುದತ್ತಾಚಾರ್ಯ ಗುರುಗಳು ಕೂಗ್ಕೊಂಡಾಗ ಆತ ಬಂದು ಆ ಹುಲಿಯನ್ನು ಕೊಂದು ಅಲ್ಲಿರುವಂತಹ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಸೊ ಹಾಗಾಗಿ ಅವನೇ ರಾಜ ಅಂತ ಹೇಳಿ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ಅವರ ರಾಜಲಾಂಛನ ಕೂಡ ನೀವು ಗಮನಿಸ್ಬೋದು. ಹುಲಿಯನ್ನು ಕೊಲ್ಲುವ ಸಳನ ಚಿತ್ರವೇ ಹೊಯ್ಸಳರ ಲಾಂಛನ. ಚಿತ್ರವನ್ನು ಗಮನಿಸಿ, ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ಚಿತ್ರ. ಮುಂದೆ ನೋಡೋದಾದರೆ, ಹೊಯ್ಸಳರಲ್ಲಿ ವಿಷ್ಣುವರ್ಧನ ಮತ್ತು 3ನೇ ಬಲ್ಲಾಳ, ವಿಷ್ಣುವರ್ಧನ ಮತ್ತು 3ನೇ ಬಲ್ಲಾಳ ಇವರಿಬ್ಬರೂ ಕೂಡ ಅತ್ಯಂತ ಹೆಚ್ಚು ಪ್ರಸಿದ್ಧ ಅರಸರು. ಮೊದಲನೇದು ವಿಷ್ಣುವರ್ಧನನ ನೋಡ್ಕೊಬರೋಣ. ವಿಷ್ಣುವರ್ಧನನು ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗಾವಾಡಿಯಿಂದಲೇ ಹೊರಹಾಕಿ ಅವರ ಅಧೀನದಲ್ಲಿದ್ದಂತಹ ಎಲ್ಲ ಪ್ರದೇಶಗಳನ್ನು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಸ್ಕೊತಾನೆ. ಸೊ ಹಾಗಾಗಿ ಆ ಕನ್ನಡ ಪ್ರದೇಶಗಳೆಲ್ಲವೂ ಕೂಡ ವಿಷ್ಣುವರ್ಧನನ ವಶವಾಗ್ತವೆ. ಅವನು ಜೈನಮತೀಯನಾಗಿರ್ತಾನೆ. ಆ ನಂತರ ವೈಷ್ಣವ ಮತದ ಗುರುಗಳಾದಂತಹ ಶ್ರೀ ರಾಮಾನುಜಾಚಾರ್ಯರು, ಅಂದರೆ ತಮಿಳುನಾಡಿನಿಂದ ಬಂದಿರ್ತಾರೆ. ಸೊ ತಮಿಳುನಾಡಿನಿಂದ ಬಂದಂತಹ ರಾಮಾನುಜಾಚಾರ್ಯರ ಪ್ರಭಾವಕ್ಕೊಳಗಾಗಿ ಆತ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಸೊ ಆತನ ರಾಣಿ ಶಾಂತಲೆ ಜೈನ ಮತದಲ್ಲಿಯೇ ಮುಂದುವರಿತಾಳೆ. ಈಕೆ ತುಂಬ ಚೆನ್ನಾಗಿ ನಾಟ್ಯವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಆಕೆಗೆ ಒಂದು ಬಿರುದು ಕೂಡ ಇದೆ. ಅದೇನಪ್ಪ ಅಂತ ಅಂದರೆ ನಾಟ್ಯ ಸರಸ್ವತಿ. ಮುಂದೆ ಹೋಗೋಣ. ಧರ್ಮ ಸಹಿಷ್ಣುವಾಗಿದ್ದ ಈತ ಕೂಡ ಶೈವ ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹವನ್ನು ನೀಡ್ತಾನೆ. ವಿಷ್ಣುವರ್ಧನನ ನಂತರ 3ನೇ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ. 3ನೇ ಬಲ್ಲಾಳನ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಏನಪ್ಪ ಸಮಸ್ಯೆ ಅಂದರೆ, ಇದೇ ಸಮಯದಲ್ಲಿ 3ನೇ ಬಲ್ಲಾಳ ದಕ್ಷಿಣದಲ್ಲಿ ಆಡಳಿತ ಮಾಡುವ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರದಲ್ಲಿ ಇರ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದು ದಕ್ಷಿಣ ಭಾರತದ ರಾಜ್ಯಗಳಾದಂತಹ ದೇವಗಿರಿಯ ಯಾದವರು, ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿದ್ದಂತಹ ಹೊಯ್ಸಳರು, ಹಾಗೆ ಕಾಕತೀಯರು, ಹಾಗೆ ಪಾಂಡ್ಯರು, ಈ ಇಷ್ಟು ರಾಜ್ಯಗಳ ಮೇಲೆ ದಂಡೆತ್ತಿ ಬಂದು ಸೊ ದೇವಾಲಯಗಳನ್ನು ನಾಶ ಮಾಡಿ ಆ ದೇವಾಲಯದಲ್ಲಿದ್ದಂತಹ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪವನ್ನು ನೋಡ್ತಾ ಹೋಗೋಣ. ಸೊ ಸೂಕ್ಷ್ಮ ಕುಸರಿ ಮತ್ತು ಕೆತ್ತನೆಗಳಿಂದ ನೀವು ಚಿತ್ರವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ.
ಸೊ ಬಳಪದ ಕಲ್ಲಿನಲ್ಲಿ ಎಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಅವರು ಮಾಡಿದ್ರು ಅಂದರೆ ನಾವು ಊಹೆಗೂ ನಿಲುಕಲ್ಲ ಈ ಚಿತ್ರಗಳನ್ನೆಲ್ಲ ಗಮನಿಸಿದ್ರೆ ಅಲ್ವಾ ಮಕ್ಕಳ. ಎಸ್, ಇಂತಹ ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಹೊಯ್ಸಳರ ದೇವಾಲಯಗಳ ಸಾಮಾನ್ಯ ಲಕ್ಷಣಗಳು ಅಂತ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಗಮನಿಸಿ, ಇಲ್ಲಿ ಒಂದನೇ ಲಕ್ಷಣ ಏನಪ್ಪ ಅಂದರೆ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿವೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿನ ದೇವಾಲಯಗಳು ನಕ್ಷತ್ರಾಕಾರದ. ಸೊ ಇಲ್ಲಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಕ್ಷತ್ರ ಆಕಾರದಲ್ಲಿ ಈ ದೇವಾಲಯಗಳನ್ನು ಕಟ್ಟಿರ್ತಕ್ಕಂತಹದ್ದು ಅಂದರೆ ಜಗುಲಿಯ ಮೇಲೆ ನಿರ್ಮಾಣವಾಗಿರತಕ್ಕಂತಹದ್ದು ಇದು ಮೊದಲ ಹೊಯ್ಸಳರ ದೇವಾಲಯಗಳ ಲಕ್ಷಣ. ಅರ್ಥವಾಯ್ತಾ? ಹೇಳಿ ಮಕ್ಕಳ, ಏನಿದು? ಎಸ್, ನಕ್ಷತ್ರಾಕಾರದ ಜಗುಲಿಯ ಮೇಲೆ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ನೆಕ್ಸ್ಟ್ ಎರಡನೇ ಸಾಮಾನ್ಯ ಲಕ್ಷಣ ನೋಡೋದಾದರೆ ದೇವಾಲಯದ ಒಳಗಿನ ನವರಂಗದ ಕಂಬಗಳು ಅತ್ಯಂತ ನುಣುಪಾಗಿವೆ. ನವರಂಗದ ಕಂಬಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ನುಣುಪಾಗಿದೆ, ನೈಸ್ ಆಗಿದೆ ಅಂತ ಎರಡನೇ ಲಕ್ಷಣ. ಎಸ್, ನೆಕ್ಸ್ಟ್ ಮೂರನೇ ಲಕ್ಷಣ ನೋಡೋಣ. ಇದು ಹೊರಭಿತ್ತಿ ಗೋಡೆಯ ಮೇಲೆ ಪುರಾಣ ಮತ್ತು ಮಹಾಕಾವ್ಯಗಳ ಕಥೆಗಳನ್ನು ನಿರೂಪಿಸುವ ಶಿಲ್ಪಗಳಿವೆ. ಹೊರಗೋಡೆಯ ಮೇಲೆ ಪುರಾಣ ಮತ್ತು ಮಹಾಕಾವ್ಯಗಳು, ಹೌದಾ, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ನಿರೂಪಿಸುವಂತಹ ಶಿಲ್ಪಗಳನ್ನು ನಾವು ಕಾಣಬಹುದು. ನೆಕ್ಸ್ಟ್, ಹೊಯ್ಸಳರ ದೇವಾಲಯಗಳು ಯಾವ್ಯಾವಪ್ಪ ಅಂದರೆ ಒಂದೇದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ನೀವು ಯಾವುದೇ ಹೊಯ್ಸಳರ ದೇವಾಲಯಗಳನ್ನು ನೋಡಲಿ, ನಾನೇನು ಹೇಳಿದ್ದೀನಿ ಲಕ್ಷಣಗಳು, ಎಲ್ಲ ಲಕ್ಷಣಗಳು ಇರ್ತವೆ ನೋಡಿ. ನಕ್ಷತ್ರಾಕಾರದ ಜಗುಲಿ, ಒಳಗಡೆ ಹೋದಾಗ ನವರಂಗದಲ್ಲಿರ್ತಕ್ಕಂತಹ ನುಣುಪಾದ ಕಂಬಗಳು, ಹಾಗೆಯೇ ಹೊರಗೋಡೆಯ ಮೇಲೆ ಕೆತ್ತಲ್ಪಟ್ಟಿರುವಂತಹ ಸೂಕ್ಷ್ಮ ಕೆತ್ತನೆಗಳು. ವಿಷ್ಣುವರ್ಧನ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಒಂದು ದೇವಸ್ಥಾನ ಕಟ್ತಾನೆ. ಅದು ಬೇಲೂರಿನಲ್ಲಿ. ದೇವಸ್ಥಾನದ ಹೆಸರೇನಪ್ಪ ಅಂದರೆ ಚನ್ನಕೇಶವ ದೇವಾಲಯ. ಸೊ ಇದನ್ನು ಗಮನಿಸಿ, ಚನ್ನಕೇಶವ ದೇವಾಲಯವನ್ನು. ಸೊ ಹೊಯ್ಸಳರ ಎಲ್ಲ ದೇವಾಲಯಗಳು ನಾನು ಆವಾಗಲೇ ಹೇಳ್ದಂಗೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇದರ ನಿರ್ಮಾತೃ ಯಾರಪ್ಪ ಅಂತಂದರೆ ಬಳ್ಳಿಗಾವೆಯ ದಾಸೋಜ ಹಾಗೆ ಗದುಗಿನ ನಾಗೋಜ ಈ ದೇವಸ್ಥಾನದ ಶಿಲ್ಪಿಗಳು. ನೆಕ್ಸ್ಟ್ ಮುಂದುವರಿಯೋದಾದರೆ ಇಲ್ಲಿ ಸಾಲಬಂಜಿಕೆ ಅಥವಾ ಮದನಿಕಾ ಶಿಲ್ಪಗಳು ನಮ್ಮ ಕಣ್ಮನಗಳನ್ನು ಸೆಳೆಯುತ್ತವೆ. ಇವು ಎಲ್ಲಿದಾವಪ್ಪ ಅಂತಂದರೆ ಕಂಬಗಳ ಬೋದಿಗೆಗೆ ಜೋಡಿಸಿದ್ದಾರೆ ಈ ವಿಗ್ರಹವನ್ನು ಗಮನಿಸಿ. ಸೊ ಇದು ಕೂಡ ಅಲ್ಲಿನ ಸೂಕ್ಷ್ಮ ಕೆತ್ತನೆಗಳಿಗೆ ಒಂದು ಉತ್ತಮ ಉದಾಹರಣೆ. ಸೊ ಹಾಗೆ ಸೋಮನಾಥಪುರದ ಕೇಶವ ದೇವಾಲಯ ಗಮನಿಸಿ. ಸೊ ರಾಷ್ಟ್ರಕವಿ ಕುವೆಂಪು ಇದನ್ನು ನೋಡ್ಬಿಟ್ಟು ಏನಪ್ಪ ಹೇಳ್ತಾರೆ ಅಂದರೆ ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯೋ. ಇದು ದೇವಸ್ಥಾನ ಕೇವಲ ಶಿಲೆ ಅಲ್ಲ, ಅಂದರೆ ಕಲ್ಲಲ್ಲ, ಇಲ್ಲಿ ಬಲೆಯ ಥರ ಹೆಣೆದಿರುವಂತಹ ಕಲೆ ಒಳಗಡೆ ಇದೆ. ಸೊ ಅಂತರಾಳದಲ್ಲಿ ಅಡಗಿದೆ ಅಂತಹ ದೇವಾಲಯ ಇದು. ನೀನು ಕೈ ಮುಗಿದು ಬಾಗಿಲೊಳಗಡೆ ಬಾ ಯಾತ್ರಿಕನೇ ಅಂತ ಹೇಳಿ ಬರುವವರನ್ನು ಸ್ವಾಗತಿಸುವಂತಹ ನುಡಿಯನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ. ಮುಂದೆ ಹೋಗೋಣ, ಇವರ ಸಾಹಿತ್ಯವನ್ನು ನೋಡೋಣ ಮಕ್ಕಳ. ಜನ್ನ, ಹರಿಹರ ಮತ್ತು ರಾಘವಾಂಕ ಈ ಮೂವರು ಪ್ರಖ್ಯಾತ ಸಾಹಿತ್ಯ ರಚನಾಕಾರರು ಹೊಯ್ಸಳರ ಕಾಲದಲ್ಲಿ ಇದ್ದರು. ಸೊ ಈತ ಜನ್ನ, ಈತನ ಪುಸ್ತಕ ಯಶೋಧರ ಚರಿತ, ಈತನ ಗ್ರಂಥ ಯಶೋಧರ ಚರಿತ ಚೆನ್ನಾಗಿ ನೆನಪಿರಲಿ. ನೆಕ್ಸ್ಟ್ ಹರಿಹರ, ಈತನ ಪುಸ್ತಕ ಗಿರಿಜಾ ಕಲ್ಯಾಣ. ಈತ ಒಂದು ಹೊಸ ಸಾಹಿತ್ಯ ಪ್ರಕಾರವನ್ನು ರಚನೆ ಮಾಡ್ತಾರೆ, ಅದು ರಗಳೆ. ನೆಕ್ಸ್ಟ್ ಮುಂದೆ ನೋಡೋದಾದರೆ ರಾಘವಾಂಕ. ಸೊ ರಾಘವಾಂಕನ ಗ್ರಂಥ ಹರಿಶ್ಚಂದ್ರ ಕಾವ್ಯ. ಇಲ್ಲಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎನ್ನುವ ತತ್ವವನ್ನು ತನ್ನ ಜೀವನಕ್ಕೆ ಅಳವಡಿಸಿಕೊಂಡು ಬದುಕಿದಂತಹ ಸತ್ಯ ಸಾಧಕ ಹರಿಶ್ಚಂದ್ರನ ಕರುಣಾದ್ಭುತವಾದ ಕಥೆಯೇ ಈ ನಮ್ಮ ಹರಿಶ್ಚಂದ್ರ ಕಾವ್ಯ. ಸೊ ಈ ಸತ್ಯ ಹರಿಶ್ಚಂದ್ರನಂತೆ ಬದುಕುವುದು ಎಲ್ಲರಿಗೂ ಒಳಿತು ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಮುಂದೆ ನೋಡೋದಾದರೆ ಅಚ್ಚ ಕನ್ನಡದಲ್ಲಿ ಕಬ್ಬಿಗರ ಕಾವ ಎಂಬಂತಹ ಕೃತಿಯನ್ನು ಆಂಡಯ್ಯ ಕವಿ ಬರೆದಿದ್ದಾನೆ. ಗೃಹ ಕಾರ್ಯ ಎಲ್ಲರೂ ಬರ್ಕೋಬೇಕು ಮಕ್ಕಳ. ಪ್ರಶ್ನೆ 1, ಅಮೋಘ ವರ್ಷನ ಸಾಧನೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 2, ಹೊಯ್ಸಳ ದೇವಾಲಯಗಳ ಲಕ್ಷಣಗಳು ಯಾವುವು? ಪ್ರಶ್ನೆ 3, ರತ್ನತ್ರಯರಾದಂತಹ ಪಂಪ, ಪೊನ್ನ, ರನ್ನ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ. ಮಕ್ಕಳೇ, ನಿಮ್ಗೆ ಇವತ್ತೊಂದು ಚಟುವಟಿಕೆ ಕೂಡ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಕೇಂದ್ರಗಳನ್ನು ಚಿತ್ರಸಹಿತ ವಿವರಣೆಯೊಂದಿಗೆ ಕೃತಿ ಸಂಪುಟ ತಯಾರಿಸಿ. ಧನ್ಯವಾದಗಳು.
ನನ್ನ ಹೆಸರು ಅರುಣ್ ಕುಮಾರ್ ಟೀಕೆ. ನನ್ನ ಕ್ವಾಲಿಫಿಕೇಷನ್ MA BEd, ಪದವಿ ಸಹ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗೋಪಾಲಪುರ ಮತ್ತಹಳ್ಳಿ ಕ್ಲಸ್ಟರ್, ಬೆಂಗಳೂರು ಉತ್ತರ ವಲಯ 4 ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ.